ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಇಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆಯನ್ನ ಮಾಡಲಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, ಕುಕ್ ವಿತೌಟ್ ಫೈರ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏಕೆ ಆಚರಣೆ ಮಾಡುತ್ತಾರೆ ಎಂದರೆ, ಹೆಣ್ಣು ಮಗಳು ಗಂಡಿಗೆ ಸಮಾನ, ಆದರೆ ಹೆಣ್ಣು ಮಗಳು ಗಂಡಿಗೆ ಸಮಾನ ಅಲ್ಲ. ಆಕೆ ಹೆಣ್ಣು ಮಗಳು ನಮಗಿಂತ ಶ್ರೇಷ್ಠ, ಹೆಣ್ಣು ಮಗಳು ನಮಗಿಂತ ಪೂಜ್ಯಳು, ಹೆಣ್ಣು ಮಗಳು ಗಂಡಸಿಗಿಂತ ಹೆಚ್ಚು ಭಾವನೆ ಇರುವಂತಹ ಭಾರತದ ಪ್ರಜೆಗಳು ನಾವು. ಅದಕ್ಕೆ ನಮ್ಮ ವೇದ ಮಂತ್ರದ ಪ್ರಾರಂಭದಲ್ಲಿ ಮಾತೃದೇವೋ ಭವ, ನಾವು ಮೊದಲು ತಾಯಿಗೆ ನಮಸ್ಕಾರ ಮಾಡುತ್ತೇವೆ. ಅದು ನಮ್ಮ ಸಂಪ್ರದಾಯ. ಇನ್ನು ಮಗ ಸನ್ಯಾಸಿಯಾದರೆ ಅಪ್ಪ ಮಗನಿಗೆ ನಮಸ್ಕಾರ ಮಾಡುತ್ತಾನೆ, ಆದರೆ ಆ ಸನ್ಯಾಸಿ ತಾಯಿಗೆ ನಮಸ್ಕಾರ ಮಾಡುತ್ತಾನೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲಾ ದೇವರುಗಳ ಹೆಸರು ಕೂಡ ಶ್ರೀ ಲಕ್ಷ್ಮೀ ನಾರಾಯಣ. ಲಕ್ಷ್ಮಿ ಮೊದಲು, ನಾರಾಯಣ ನಂತರ. ಶ್ರೀ ಸೀತಾರಾಮ, ಸೀತಾ ಮೊದಲು, ರಾಮ ನಂತರ. ಪಾರ್ವತಿ ಪರಮೇಶ್ವರ, ಪಾರ್ವತಿ ಮೊದಲು, ಪರಮೇಶ್ವರ ನಂತರ. ಅಂದರೆ ಮೊದಲ ಗೌರವ, ಮೊದಲ ಶ್ರೇಷ್ಠತೆ, ಮೊದಲ ಸ್ಥಾನ ನಾವು ಹೆಣ್ಣು ಮಕ್ಕಳಿಗೆ ಕೊಡುತ್ತೇವೆ. ಹೆಣ್ಣು ಮಗಳು ಗಂಡಸಿಗೆ ಸಮಾನ ಅಲ್ಲ, ಅವಳು ಗಂಡಸಿಗಿಂತ ಹೆಚ್ಚು ಎಂಬ ಭಾವನೆ ಬರಬೇಕು. ಮನೆಯಲ್ಲಿ ನೋಡ್ರಿ, ಅಪ್ಪ ಮಗನಿಗೆ ಬಾರ್ಲೆ ಹೋಗ್ಲಿ ಅಂತ ಕರೀತಾನೆ, ಆದ್ರೆ ಮಗಳಿಗೆ ಅಮ್ಮ, ತಾಯಿ, ತಂಗಿ, ಅಕ್ಕ, ಬಾ ಅಮ್ಮ, ಹೋಗು ಅಮ್ಮ ಅಂತ ಕರೀತಾನೆ. ನಾವುಗಳು ಬರೀ ಮಾರ್ಚ್ 8ರಂದು ಮಾತ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡದೆ ಪ್ರತಿದಿನ ಮಹಿಳಾ ದಿನಾಚರಣೆಯನ್ನು ಮಾಡೋಣ. ಹೆಣ್ಣು ಮಕ್ಕಳು ನಮಗೆ ಸಮಾನ ಅಲ್ಲ, ಅವಳು ನಮಗಿಂತ ಶ್ರೇಷ್ಠಳು, ನಮಗಿಂತ ಪೂಜ್ಯಳು. ಅವಳಿಗೆ ಮರ್ಯಾದೆ, ರಕ್ಷಣೆಯನ್ನು ಕೊಡೋಣ. ಸ್ನೇಹಿತರೆ, ಗಿವ್ ಟು ಗೇನ್ ಇದು ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಥೀಮ್ ಆಗಿರುತ್ತದೆ. ಗಿವ್ ಟು ಗೇನ್ ಅಂದರೆ, ಮಹಿಳೆಗೆ ನಾವು ಸಪೋರ್ಟ್ ಮಾಡಿದರೆ ಅವಳು ನಮಗೆ ಪ್ರತಿಫಲವನ್ನ ನೀಡುತ್ತಾಳೆ. ನಾವು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಅಪರ್ಚುನಿಟಿಯನ್ನು ಕೊಟ್ಟರೆ ಅವರು ನಮಗೆ ಪ್ರತಿಫಲವನ್ನ ಕೊಡುತ್ತಾರೆ. ಹೇಗೆಂದರೆ, ನಾವು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಿದರೆ, ಶಿಕ್ಷಣವನ್ನು ಕೊಟ್ಟರೆ ಅವರು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗ್ಬೋದು, ಟೀಚರ್ ಆಗ್ಬೋದು, ಸೈಂಟಿಸ್ಟ್ ಆಗಬಹುದು. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಅಪರ್ಚುನಿಟಿಯನ್ನು ಕೊಡೋಣ. ಅವರು ಆ ಅಪರ್ಚುನಿಟಿಯಿಂದ ನಮಗೆ ಗೇನನ್ನ ಕೊಡುತ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ರಂಗೋಲಿ ಸ್ಪರ್ಧೆ, ಕುಕ್ ವಿತೌಟ್ ಫೈರ್ ಸ್ಪರ್ಧೆ ಮತ್ತು ಸಿಂಗಿಂಗ್ ಕಾಂಪಿಟೇಷನ್ ಏರ್ಪಡಿಸಲಾಗಿತ್ತು. ಅದಾದ ನಂತರ ಫಾರ್ಮಲ್ ಫಂಕ್ಷನ್ ಮಾಡಿ ಇಂದಿನ ಮಹಿಳಾ ಆಚರಣೆಯನ್ನ ಮಾಡಲಾಯಿತು. ಇದಿಷ್ಟು ಈ ದಿನದ ವರ್ಕ್ಸ್. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೆಣ್ಣು ಮಗಳಿಗೆ ಸಪೋರ್ಟ್ ಮಾಡೋಣ, ಅಪರ್ಚುನಿಟಿಯನ್ನು ಕೊಡೋಣ, ಅವರನ್ನು ಗೌರವದಿಂದ ಕಾಣೋಣ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.